ನಾವು ಗರ್ಭಗೃಹ ಆಸ್ಪತ್ರೆಗೆ ಬಂದಿದ್ದು ಕನ್ಸಲ್ಟೇಷನ್ಗೆ ಅಂತ ಬಂದಿದ್ವಿ, ಆಗತ್ತಾ ಇಲ್ವಾ ಅಂತ. ಯಾಕಂದ್ರೆ ಇನ್ಫರ್ಟಿಲಿಟಿ ಜಾಸ್ತಿ ಇರೋದ್ರಿಂದ. ಆಮೇಲೆ ಮ್ಯಾಮ್ ಏನು ಹೇಳಿದ್ರು ಅಂತಂದರೆ ಎಲ್ಲ AMH ಟೆಸ್ಟು ಎಲ್ಲ ಥರ ಮಾಡಿಸಿ ಆರಾಮಾಗಿದೆ ಅಂತ ಹೇಳಿದ್ರು. 6 ಮಂತ್ಸ್ ಟೈಮಿಂಗ್ ಕೊಟ್ಟಿದ್ದು. ಎಕ್ಸಾಕ್ಟ್ 6 ಮಂತ್ ಟೈಮಿಂಗ್ಸಲ್ಲಿ ರಶ್ಮಿ ಮ್ಯಾಮ್ ಹೇಳ್ದಂಗೆ ನಮ್ಗೆ ಪಾಸಿಟಿವ್ ಬಂತು ನ್ಯಾಚುರಲ್ ಆಗೇನೆ. ಏನು ಟ್ಯಾಬ್ಲೆಟ್ಸ್ ಆಗಲಿ ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬೇಬಿ ಅಂದ್ರೇನೆ ಎಲ್ಲರೂ ಒಂಥರ ಖುಷಿ. ಅದು ಗರ್ಲ್ ಬೇಬಿ ಬೇರೆ ಆಗಿದೆ, ನಮ್ಗಿನ್ನ ತುಂಬಾ ಖುಷಿ. ಸೊ ನಾವು ಬಂದು ಆಲ್ಮೋಸ್ಟ್ 1 year ಇಂದ ಕನ್ಸಲ್ಟೇಷನ್ ಮಾಡ್ತಾ ಇದೀವಿ. ಸೊ ಅವ್ರು ಟ್ರೀಟ್ ಮಾಡೋ ವಿಧಾನ ಎಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ರಿಗೂ. ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಇಷ್ಟ ಆಯ್ತು. ಸೊ ಅವ್ರ ಮ್ಯಾಮ್ ಮಾತಾಡೋ ವಿಧಾನ, ಅವ್ರ ಮ್ಯಾಮ್ ಇಷ್ಟು ಸಿಂಪಲ್ ಆಗಿದ್ದಾರೆ ಅಂತ ನಂಬಿಲ್ಲ. ನೆನ್ನೆ ನಮ್ಮ ಫ್ಯಾಮಿಲಿ ಅವ್ರು ಬಂದ್ಮೇಲೆ ಕೂಡ ಡೆಲಿವರಿ ಆದ್ಮೇಲೆ ಈ ತರ ಮಾತಾಡ್ಸೋರು ನಾವೆಲ್ಲೂ ನೋಡಿಲ್ಲ. ಅನ್ನೆಸೆಸರಿಯಾಗಿ ಮೆಡಿಸಿನ್ಸ್ ಕೊಟ್ಬಿಟ್ಟು ಟ್ರೀಟ್ ಮಾಡೋ ತರ ಮಾಡಲ್ಲ ಮ್ಯಾಮ್. ಸೊ ಇದು ತುಂಬಾ ಇಷ್ಟ ಆಯ್ತು ಫಸ್ಟ್ ಇಂದ. ನಾನು ನಿಜಕ್ಕೂ ಈ ಮೇಡಮ್ ನಾವು ಮಾತಾಡಿದ ತಕ್ಷಣನೇ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇದೆ. ಚೆನ್ನಾಗಿ ಏನೇ ಬಂದರೂ ಕೂಡ ಅದು ಪಾಸಿಟಿವ್ ಆಗಿ ಹೇಳ್ತಾರೆ. ಮತ್ತು ಅದರಂತೆ ಅವ್ರು ಯಾವ ರೀತಿ ನಮಗೆ ಮಾರ್ಗದರ್ಶನ ಕೊಟ್ಟರು ಅದೇ ರೀತಿ ನಮ್ಮ ಹುಡುಗರು ಕೂಡ ನಡ್ಕೊಂಡ್ರು. ಅದೇ ರೀತಿ ಅವರೇ ಟೈಮ್ ಕರೆಕ್ಟಾಗಿ ಕನ್ಸೀವ್ ಆಯಿತು. ಆಗ ನಮಗೆಲ್ಲರೂ ಕೂಡ ತುಂಬ ಖುಷಿ ಆಯಿತು. ಇದು ನಿಜಕ್ಕೂ ಕೂಡ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ಅದೇ ರೀತಿ ದೇವರ ಸಮಾನ ಡಾಕ್ಟ್ರು. ಅದೇ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಸರ್ವಿಸನ್ನು ಕೊಟ್ಟಿದ್ದಾರೆ. ಹಾಗೂ ಚೆನ್ನಾಗಿ ಒಂದು ರೀತಿ ನಮ್ಮ ಮನೆಯಲ್ಲಿ ನಾವು ಕುಟುಂಬದಲ್ಲಿ ಫೀಲ್ ಆಗುತ್ತೆ ಅದೇ ರೀತಿ ಒಂದು ಸರ್ವಿಸ್ ಕೊಟ್ಟಿದ್ದಾರೆ. ಸ್ಟಾಫ್ಗಳಿಗೂ ಅಷ್ಟೇ ತುಂಬ ಕೋಆಪರೇಟಿವ್ ಮಾಡ್ತಾರೆ. ನೈಟೇ ಆಗಲಿ ಬೆಳಗ್ಗೆ ಆಗಲಿ ಎಷ್ಟು ಸತಿ ಪಾಪು ಎದುರು ಬರೋದು ನೋಡ್ಕೊಳ್ಳೋದು ತುಂಬ ಖುಷಿ ಆಗತ್ತೆ. ಸೊ ವಿಸಿಟ್ ಮಾಡಿ ಕನ್ಸಲ್ಟ್ ಮಾಡಿ ಮ್ಯಾಮ್ಗೆ. ಸೊ ಚೆನ್ನಾಗಿರುತ್ತೆ.